ಇವತ್ತು ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ. ಅದೇ ನಮ್ಮ ಕಾಲೇಜಿಂದ NSS ಕ್ಯಾಂಪಿಂದ ಸರ್ NCC ಕ್ಯಾಂಪಿಂದ ಬಂದಿದ್ದೀವಿ. ಅಂಬೇಡ್ಕರ್ ಮಾಡೋಣ ಎಲ್ಲ ರೋಡ್ ಸೈಡ್ಗಳು ಕಸ ಕಡೆ ಎಲ್ಲ ಪ್ಲಾಸ್ಟಿಕ್ ಇತ್ಯಾದಿಗಳು ತ್ಯಾಜ್ಯ ವಸ್ತುಗಳನ್ನೆಲ್ಲ ತೆಗೆದು ಹಾಕ್ತಾಯಿದ್ದೀವಿ. ನಮ್ಮ ಹೆಸರು ಮಹೇಂದ್ರ SM ಅಂತ ಸರ್. ಇದು ಸ್ಟೂಡೆಂಟಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅಟೆಂಡೆನ್ಸ್ ಬೇರೆ ಕೊಡಿಸ್ತಾ ಇದ್ದೀವಿ ಸರ್. ಯಾವ ಕಾಲೇಜು? ನಮ್ಮದು LB ಕಾಲೇಜ್. ನಾಗರಾಜ್ ಅವರು ಮಾತಾಡ್ತಾ ಇರೋದು. ನಾವು ಕಳೆದ ಬಾರಿನೂ ಇದೇ ತರ ಸ್ವಚ್ಛತಾ ಅಭಿಯಾನ ಮಾಡಿದ್ವಿ. ನಮ್ದು ಹೈವೇ ರಸ್ತೆ ಪಕ್ಕದಲ್ಲಿ ಇರೋದ್ರಿಂದ ಕಸಗಳು ಜಾಸ್ತಿ ಬೀಳೋದ್ರಿಂದ ಸ್ವಚ್ಛತೆ ಅಭಿಯಾನನ ಇದು 2ನೇ ಬಾರಿ ಮಾಡ್ತಾ ಇದೀವಿ. ಮತ್ತು ಮಾರಿ ಜಾತ್ರೆ ಇರೋದ್ರಿಂದ ಊರಿನ ಎಲ್ಲ ಗ್ರಾಮಸ್ಥರ ಸಹಕಾರವನ್ನು ತಗೊಂಡು ಮತ್ತು ಸ್ವಸಹಾಯ ಸಂಘಗಳು ಪಂಚಾಯತಿ ವ್ಯಾಪ್ತಿಯಿಂದ ನಡೆಸ್ತಾ ಇದೀವಿ. ಇದಕ್ಕೆ ಅತಿ ಹೆಚ್ಚಿನ ಜನರು ಬಂದು ಸೇರ್ಕೊಳ್ತಾರೆ ಮುಂದೆ. ಮತ್ತೆ LB ಕಾಲೇಜಿನ NCC ಕ್ಯಾಂಪ್ನವರು ಅವರು ಸಹಕಾರ ನೀಡ್ತಾ ಇರ್ತಾರೆ. ಹಾಗಾಗಿ ಸ್ವಚ್ಛತೆಗೆ ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಈ ಒಂದು ಅಭಿಯಾನಕ್ಕೆ ನಮ್ಮ LB ಕಾಲೇಜಿನ ನಾನು ಖಂಡಿಕಾ ಗ್ರಾಮ ಪಂಚಾಯತ್ ಸದಸ್ಯ ಉದಯಕೃಷ್ಣ ಗೋಳ್ಗೋಡು ಅಂತೇಳಿ. ನಮ್ಮದು ಖಂಡಿಕಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ KSRTC ದೀಪದ ಹತ್ರದಿಂದ ಸ್ಟಾರ್ಟ್ ಆಗಿದ್ದು ಖಂಡಿಕಾದವರೆಗೂ ನಮ್ಮದೇ. ಈಗ ಮಾರಿ ಜಾತ್ರೆ ನಾಡಿನಿಂದ ಪ್ರಾರಂಭವಾಗ್ತಾಯಿದೆ. ಹಾಗೆ ನಮ್ಮ ಸಾಗರ ಶಾಸಕರು ನಾವೆಲ್ಲ ಸೇರಿಕೊಂಡು ಒಂದು ಸ್ವಚ್ಛತಾ ಅಭಿಯಾನ ಮಾಡಬೇಕಂತೇಳಿ ಮಾಡಿದ್ವಿ. ಆಲ್ರೆಡಿ ಲೇಟ್ ಆಯಿತು. ಆದರೆ ಇವತ್ತು NSSನವ್ರನ್ನ NCC LB ಕಾಲೇಜ್ನವರು ನಮ್ಮ ಮಹಿಳಾ ಸಭಾ ಒಕ್ಕೂಟದವ್ರನ್ನ ನಮ್ಮ ಪಂಚಾಯತ್ ಸದಸ್ಯರು ಮತ್ತು ಸ್ಟಾಫ್ಗಳನ್ನೆಲ್ಲ ಸೇರಿಕೊಂಡು ಸ್ವಚ್ಛತಾ ಅಭಿಯಾನ ಪ್ರಾರಂಭ ಮಾಡಿದ್ವಿ. ಈಗ ನೇರ ಪೆಟ್ರೋಲ್ ಬಂಕ್ವರೆಗೆ ಮಾಡಬೇಕಂತ ಹೇಳಿದ್ರೆ ನಮ್ಮ ಉದ್ದೇಶ ಇದೆ. ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಮಾಡ್ತೀವಿ. ಮುಂದಿನ ದಿನಗಳು ಇನ್ನೂ ಮಾಡುವಂಥದ್ದು. ಆದರೆ ಜನಗಳಿಗೆ ಇನ್ನೂ ಅರಿವು ಮೂಡಲಿಲ್ಲ. ರಸ್ತೆ ಬದಿಯಲ್ಲಿ ಕಸಗಳನ್ನು ಹಣ್ಕೊಂಡು ಹೋಗ್ತಾ ಇರ್ತಾರೆ. ನೋಡೋದಕ್ಕೆ ತೀರಾ ಅಸಹ್ಯವಾಗಿದೆ. ಒಂದು ಸರಿ ಮಾಡಿದ್ವಿ, 6 ತಿಂಗಳ ಹಿಂದುಗಡೆ ಒಂದು ಸತಿ ಸ್ವಚ್ಛತಾ ಅಭಿಯಾನ ಮಾಡಿದ್ವಿ. ರಸ್ತೆ ಬದಿಯ ಅಷ್ಟು ಕಸಗಳನ್ನು ಎತ್ತಿದ್ವಿ. ಆದರೆ ಈಗ ಅದಕ್ಕಿಂತ ಜಾಸ್ತಿ ತುಂಬಿಕೊಂಡಿದೆ. ನಮ್ಮ ಸಾರ್ವಜನಿಕರಲ್ಲಿ ಬೇಡ್ಕೊಳ್ಳೋದಷ್ಟೇ ಆದಷ್ಟು ಕಸಗಳನ್ನು ತೊಟ್ಟಿಗಳಿಟ್ಟಲ್ಲಿ ಹಾಕಿ, ಇಲ್ಲ ಹೊರಗಡೆ ಬೇರೆ ಎಲ್ಲಾದರೂ ಕಸ ವಿಲೇವಾರಿ ಮಾಡುವಂಥ ಜಾಗಕ್ಕೆ ತಗೊಂಡು ಹಾಕಿ ರಸ್ತೆಯಲ್ಲಿ ಉಜ್ಜಿಬೇಡಿ ಅಂತೇಳಿ ಹೇಳುವಂಥ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಈ ನಮ್ಮ ಸ್ವಚ್ಛತಾ ಎಲ್ರಿಗೂ ನಮಸ್ಕಾರ. ಮಾನ್ಯ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಮಾರ್ಗದರ್ಶನದಂತೆ ಸಾಗರದ ಮಾರಿಕಾಂಬ ಜಾತ್ರೆ ಪ್ರಯುಕ್ತ ಖಂಡಿಕಾ ಗ್ರಾಮ ಪಂಚಾಯಿತಿಯ KSRTC ಡಿಪೋಯಿಂದ ಮತ್ತು ನಯಾರ ಪೆಟ್ರೋಲ್ ಬಂಕ್ವರೆಗೆ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೊನ್ನೆ ಗೌರವಾನ್ವಿತ ಎಲ್ಲ ಸದಸ್ಯರು ಹಾಗೂ ಕುಗ್ಗೆ ಗ್ರಾಮದ ಎಲ್ಲ ನಾಗರಿಕರು ಹಾಗೂ LB ಕಾಲೇಜಿನ NSS ವಿದ್ಯಾರ್ಥಿಗಳು ಕೂಡ ಇನ್ನು ಮುಂದೆ ಬಂದು ಸೇರ್ಕೊಳ್ತಾರೆ. ಎಲ್ಲರೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದಂತಹ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಸ್ವಚ್ಛತೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ. ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೀವಿ. ಇದು 2ನೇ ಬಾರಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಹಿಂದೊಂದು ಬಾರಿ ಹೀಗೆ ಊರಿನ ಎಲ್ಲ ಗ್ರಾಮಸ್ಥರು ಜೊತೆಗೆ ಸ್ವಸಹಾಯ ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಗ್ರಾಮ ಪಂಚಾಯಿತಿ ಎಲ್ಲ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಹಿಂದೊಮ್ಮೆ ಮಾಡಿದ್ವಿ. ಅದು ಕೂಡ ಚೆನ್ನಾಗೇ ಆಗಿತ್ತು. ಇವತ್ತು ನಾವು ಚೆನ್ನಾಗಾಗತ್ತೆ ಅನ್ನೋ ನಿರೀಕ್ಷೆಯಲ್ಲೇ ಇದ್ದೀವಿ. ಇನ್ನೇನು LB ಕಾಲೇಜಿನ ವಿದ್ಯಾರ್ಥಿಗಳು, NSS ವಿದ್ಯಾರ್ಥಿಗಳು ಮತ್ತು NCC ವಿದ್ಯಾರ್ಥಿಗಳು ಬಂದು ಜಾಯ್ನ್ ಆಗ್ತಾರೆ. ಹಾಗಾಗಿ ಎಲ್ರಿಗೂ ನಮಸ್ಕಾರ. ಹಾಗೂ ರಸ್ತೆಯ ಪಕ್ಕದಲ್ಲಿ ಆದಷ್ಟು ಶುಚಿಯಾಗಿ ಇಟ್ಕೊಳ್ಳೋಕೆ ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಲಾಲ್ ಬಹದ್ದೂರ್ ಕಲಾ ವಿಜ್ಞಾನ ಮತ್ತು ಜಗಬಣ್ಣ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯದಿಂದ NSS ಅಧಿಕಾರಿ ಅಶೋಕ್ ಎಂ ಅಂತೇಳಿ ಮಾತಾಡ್ತಿರೋದು. ನಾವು ಕಳೆದ ಬಾರಿ 2023ರಲ್ಲಿ ನಾವು ಇದೇ ಥರ
ಇಲ್ಲಿಂದ ನಾವು KSRTC ಡಿಪೋಯಿಂದ ಮತ್ತು ಖಂಡಿಕ ಗ್ರಾಮ ಪಂಚಾಯತಿಯವರ ಜೊತೆಗೆ ನಾವು ಖಂಡಿಕ ಕ್ರಾಸ್ವರೆಗೂ ನಾವು ಒಂದು ಕ್ಲೀನಿಂಗ್ ರಸ್ತೆ ಬದಿಯಲ್ಲಿರುವಂಥ ಇಕ್ಕರೆಗಳಲ್ಲಿರುವಂಥ ಎಲ್ಲ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ಆಳಿಸುವಂಥ ಒಂದು ಅಭಿಯಾನನ ನಾವು ಹಮ್ಮಿಕೊಂಡಿದ್ವಿ. ಅದು ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಅದೊಂದು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಯಿತು. ಸೊ ಹಾಗೆ ಅದೇ ಥರದ ಒಂದು ಕಾರ್ಯಾಚರಣೆ ನಾವು ಈ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ಗ್ರಾಮ ಪಂಚಾಯತಿ ಖಂಡಿಕ ಗ್ರಾಮ ಪಂಚಾಯತಿಯವರ ಸಹಯೋಗದೊಂದಿಗೆ ನಾವು ಇವತ್ತೊಂದು ಸ್ವಚ್ಛತಾ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಮೇನ್ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರನ ನಾವು ಸುರಕ್ಷಿತವಾಗಿ ನಾವು ಇಟ್ಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಅನೇಕ ಎಲ್ಲ ಟೂರಿಸ್ಟಲ್ಲಿ ಓಡಾಡ್ತಿರುವಂಥ ಪ್ರವಾಸಿಗರು ವಾಟರ್ ಬಾಟಲ್ಗಳನ್ನಾಗಿರ್ಬೋದು, ತ್ಯಾಜ್ಯ ವಸ್ತುಗಳನ್ನಾಗಿರ್ಬೋದು ರಸ್ತೆ ಬದಿಯಲ್ಲಿ ಹಾಕ್ಬಿಟ್ಟು ಈ ಥರದ ಪರಿಸರ ಮಾಲಿನ್ಯಕ್ಕೆ ಅವರು ಕಾರಣ ಆಗ್ತಿದ್ದಾರೆ. ಒಂದಿಷ್ಟು ನಾವು ಅವೇರ್ನೆಸ್ಸನ್ನು ಮೂಡಿಸುವಂಥ ಪ್ರಯತ್ನ ನಾವು ಮಾಡಬೇಕು. ಅದು ವಿದ್ಯಾರ್ಥಿಗಳಿಂದ ಮಾಡಬೇಕು. ವಿದ್ಯಾರ್ಥಿಗಳ ಸಮೂಹ ಈ ಥರ ಒಂದು ಕ್ಲೀನಿಂಗ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡಾಗ ಅವರು ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಊರಲ್ಲಿ ತಮ್ಮ ಗ್ರಾಮದಲ್ಲಿ ಅವ್ರು ಹೇಳೋದ್ರಿಂದ ಒಂದಷ್ಟು ನಾವು ಸ್ವಚ್ಛತೆಯ ಬಗ್ಗೆ ನಾವು ಅಭಿವೃದ್ಧಿ ಮೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತ ಒಂದು ಅಭಿಯಾನ ನಾವು ಇವತ್ತು ಹಮ್ಮಿಕೊಂಡು ನಾವೆಲ್ಲ ಗ್ರಾಮದವರು, ಖಂಡಿಕ ಗ್ರಾಮ ಪಂಚಾಯಿತಿಯವರು, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಧಿಕಾರಿಗಳು, ಎಲ್ಲ ಉಪನ್ಯಾಸಕರು ಸೇರಿಕೊಂಡು ಇವತ್ತಿನ ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಅಭಿಯಾನಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಖಂಡಿಕಾ ಗ್ರಾಮ ಪಂಚಾಯತಿಯ ಸೆಕ್ರೆಟರಿ ಅವರ ಕೃಷ್ಣಪ್ಪನವರು ಈ ಒಂದು ಸ್ವಚ್ಛತಾ ಅಭಿಯಾನದ ಬಗ್ಗೆ ಅವರ ಅನಿಸಿಕೆಗಳನ್ನ ಬಿಡುವ. ಸ್ವಚ್ಛತಾ ಅಭಿಯಾನ ಅನ್ನೋದು ಈಗಾಗಲೇ ಸುಮಾರು 50 ವರ್ಷಗಳಿಂದ ಕೈಗೊಂಡಿರ್ತಕ್ಕಂಥ ಸರ್ಕಾರದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಒಂದು ಸುತ್ತೋಲೆಯೇ ಇದೆ. ನಾವು ಖಂಡಿಕ ಗ್ರಾಮ ಪಂಚಾಯತಿಯಿಂದ ಕೈಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮಗೆ ಸತತವಾಗಿ ಕುಗ್ವೆ ಗ್ರಾಮದ ಸುಧಾರಣಾ ಸಮಿತಿಯವರು ನಮಗೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ನಮ್ಮ ಬೆನ್ನೆಲುಬಾಗಿದ್ದು, ಹಾಗೂ ನಮ್ಮ LB ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಈ ಹಿಂದೆಯೂ ಪಾಲ್ಗೊಂಡಿದ್ರು, ಈಗಲೂ ಪಾಲ್ಗೊಂಡಿದ್ದಾರೆ. ಒಟ್ಟಾರೆಯಾಗಿ ಜನರಿಗೆ ಮತ್ತು ಇಲ್ಲಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ, ಜಾತ್ರಾ ಸಮಾರಂಭ ಬರ್ತಕ್ಕಂಥ ಸಾರ್ವಜನಿಕರಿಗೆ, ಇಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಮೂಡಿಸುವ ಸಾಧ್ಯತೆಯಿಂದ ವರ್ಷ ಈ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ನಮ್ಗೆ ಸಹಕಾರ ನೀಡಿರ್ತಕ್ಕಂಥ LB ಕಾಲೇಜಿನವರು ಮತ್ತು ಕುಗ್ವೆಯ ನಮ್ಮ ಸುಧಾರಣಾ ಸಮಿತಿಯವರು ಸರ್ಕಾರ ಕೈಗೊಂಡಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಪಂಚಾಯತಿಯಿಂದ ಅವ್ರ ಮುಂದೆ ಇಟ್ಟಾಗ ಅತಿ ಹೆಚ್ಚಿನ ಸಹಕಾರವನ್ನ ನೀಡಿ ಇಲ್ಲಿವರೆಗೂ ನಮಗೆ ಸಹಕಾರ ನೀಡಿದ್ದಾರೆ, ಮುಂದೆ ಸಹಕಾರ ನೀಡ್ತಾರೆ. ಈಗ ಜನರು ಅಥವಾ ಸಾರ್ವಜನಿಕರು ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ನಡೆಸಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ರೋಗ ರುಜಿನಗಳು, ತ್ಯಾಜ್ಯ ವಸ್ತುಗಳು ಆಯಾ ಇದಕ್ಕೆ ಸೇರಬೇಕು. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ನಾವು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕಾಗಿ ಒಂದು ತ್ಯಾಜ್ಯ ವಾಹನವನ್ನು ಇಟ್ಕೊಂಡಿದ್ದೇವೆ. ಸಾರ್ವಜನಿಕರು ನಿಗದಿತ ಸ್ಥಳದಲ್ಲಿ ಅದನ್ನು ಇಟ್ಕೊಂಡು ನಮಗೆ ಒಂದು ಸೂಚನೆ ಅಥವಾ ಇದನ್ನ ಹೇಳಿದ್ರೆ ನಾವು ಅದನ್ನ ತಗೊಂಡೋಗಿ ಆಯಾ ಘಟಕಕ್ಕೆ ಹಾಕ್ತೀವಿ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಕೃಷ್ಣಪ್ಪ ನಮಗೆ ಒಂದತಿಯನ್ನ ನಮ್ಮ ಖಂಡಿಕ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಸ್ವಚ್ಛತಾ ಆಂದೋಲನ ಇದೆ, ಖಂಡಿಕ ಗ್ರಾಮ ಪಂಚಾಯತಿಯಿಂದ ನೀವು ಬಂದು ಪಾಲ್ಗೊಳ್ರಿ ಅಂತ ಹೇಳಿದ್ರು. ಈ ಆಂದೋಲನ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು, ನಮಗೆ ಸ್ನೇಹಿತರಾದ ಮಾಲ್ವೇಶ್ವರ್ ಅವರು ಇದ್ದಾರೆ, PDO ಅವರು, ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ವಾರ್ಡಿನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಮ್ಮ ನಾಗರಾಜ್ ಗೌಡ್ರು ಎಲ್ಲ ಸೇರಿ ಮಾಡಿರೋದು ಒಳ್ಳೆ ಕಾರ್ಯಕ್ರಮ. PDO ಅವರು, ಕೃಷ್ಣಪ್ಪ ಅವರು ಎಲ್ಲ, ಅದಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇದೆ. ಹೋದ ವರ್ಷನ ಹಚ್ಚ ವರ್ಷನ ಶುರು ಮಾಡಿದ್ರು. ಇಲ್ಲಿಂದ 2 ಹಂತದಲ್ಲಿ ಇದ್ ಮಾಡಿದ್ರು. ಖಂಡಿಕ ಬೋರ್ಗಲ್ ಅವರಿಗೆ ಒಂದು ಖಂಡಿಕ ಬೋರ್ಗಲ್ನಿಂದ ಪಂಚಾಯತಿ ಆಫೀಸ್ ವರೆಗೆ. ಇದನ್ನ ನಮ್ಮ ಖಂಡಿಕ ಗ್ರಾಮ ಪಂಚಾಯತ್ ಅವರು ಏನು ಗಾಂಧೀಜಿಯವರ ಆದೇಶದಂತೆ ಇವತ್ತು ಸ್ವಚ್ಛತೆಯನ್ನ ಮಾಡ್ಬೇಕು. ಸ್ವತಃ ಗಾಂಧೀಜಿಯವರು ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿರೋ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರು ಅವರೇ ಪರಕೆಯನ್ನು ಹಿಡಿದು ಸ್ವಚ್ಛತೆ ಮಾಡೋರು ಅಂತ ಸರಳ ವ್ಯಕ್ತಿತ್ವ. ಅದಕ್ಕಾಗಿ ಗಾಂಧಿ ಇವತ್ತಿಗೂ ಕೂಡ ನಮ್ಮ ಮನದಲ್ಲಿದ್ದಾರೆ. ಇವತ್ತು ಮುಂದೆ ಎಂದೂ ಕೂಡ ಗಾಂಧಿ ಇಡೀ ವಿಶ್ವದಲ್ಲೇ ಇವತ್ತು ಹೆಸರು ಮಾಡ್ತಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಅಂದ್ರೆ ಮಾದರಿ ಗಾಂಧೀಜಿಯವರು ಹಾಕೊಟ್ಟಿರ್ತಕ್ಕಂಥ ನಡೆ, ಅವರ ಆದೇಶದಲ್ಲೇ ನಾವು ಹೋಗ್ಬೇಕು. ಗ್ರಾಮ ಪಂಚಾಯತ್ರಿಗೆ ನಾನು ಸಾಗಿಸ್ತೀನಿ. ನಗರಸಭೆಯವರು ಎಚ್ಚೆತ್ಕೋಬೇಕು. ನಮ್ದೇ ಸ್ನೇಹಿತರು, ಆಯುಕ್ತರು ಇದ್ದಾರೆ, ಶಾಸಕರು ಇದ್ದಾರೆ. ಬರೇ ಫ್ಲೆಕ್ಸ್ ಹಾಕೋದು ಬಿಡೋದು ಅಲ್ಲ. ನೀವು ಮೀಡಿಯಾದವರು ಇದ್ದೀರಿ, ನೀವು ಫ್ಲೆಕ್ಸ್ ಅನ್ನ ಇತಿಮಿತಿಯಲ್ಲಿ ಹಾಕ್ಬೇಕು. ಫ್ಲೆಕ್ಸ್ ಹಾಕ್ರಿ, ಮಾರ ಜಾತ್ರೆಗೂ ಶುಭ ಕೋರ್ರಿ, ಗಣರಾಜ್ಯೋತ್ಸವಕ್ಕೂ ಕೋರ್ರಿ. ಆದ್ರೆ ಫ್ಲೆಕ್ಸೇ ನಿಮಗೆ ದೇಹ ಆಗ್ಬಿಟ್ರೆ ಈ ಸ್ವಚ್ಛತೆ ಮಾಡೋರು ಯಾರು? ಹಂಗಾಗಿ ಮಾಮೂಲಿ ಹೇಳೋದಲ್ಲ, ಕುಡಿಯೋದು ಬೀಸಕ್ಕದು. ನಾವು ಯಾವುದೇ ಒಂದು ಕವರ್ ನೀರ್ ಬಾಟ್ಲಿ ನಾನು ಎಲ್ಲೋ ಹೊಡೆಯಲ್ಲ. ನಾವು ಹೋಗಿ
ಅದು ಬೆಂಕಿ ಹಾಕ್ತೀವಿ ನೀರ್ ಬಾಟ್ಲಿನ. ಹಂಗಾಗಿ ನಮ್ಮ ಮನದಲ್ಲಿ ನಾವು ಕನಿಷ್ಠ ಜವಾಬ್ದಾರಿನ ಈಗ ಇದಕ್ಕೆ ಶೌಚಾಲಯಕ್ಕೆ ಹೋಗ್ತೀವಿ, ಸಾರ್ವಜನಿಕ ಶೌಚಾಲಯ ನೀರ್ ಹಾಕ್ಬೇಕು. ನಮ್ ಕಾಗೋಡ್ತೀವಿ ಅಂತ ಹೇಳಿದ್ರು ಕಾಲೇಜ್ ದಿನಗಳಲ್ಲಿ. ನಾವು ಇವ್ರಿಂದ ಯಾವ ಮಾಡಿ ಹೋಗ್ತಾರೆ ನೀರ್ ಹಾಕೋದು ನಮ್ ಕಸ. ನಾವು ತ್ಯಾಜ್ಯನ ಹರಡದಂತೆ ನಾವು ಸ್ವತಃ ನಾವು ಅದನ್ನ ಮಾಡ್ಕೊಂಡ್ರೆ ಸ್ವಚ್ಛತೆ ಅವೇರ್ನೆಸ್ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಮೀಡಿಯಾದವರಿಗೂ ಧನ್ಯವಾದ. ಸರ್, ನಾವು ಮಹಾಬಲೇಶ್ವರ ಕುಗ್ವೆ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಸರ್. ಈಗ ನಾವು ಸ್ವಚ್ಛತಾ ಕಾರ್ಯಕ್ರಮನ ಈಗಾಗಲೇ ಕಂಟಿಕಾ ಗ್ರಾಮ ಪಂಚಾಯತಿ ನಮ್ಮ ಸಾಗರದ ನಗರಸಭೆ ಬಾರ್ಡಿನಿಂದ ಇರೋದ್ರಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮನ ಪ್ರತಿ ವರ್ಷ ಇಲ್ಲಿಂದ ನಾವೊಂದು 2 ಕಿಲೋಮೀಟ್ರು ನಮ್ಮ ಬೋರ್ಡ್ವರೆಗೂ, ನಮ್ಮ ಸಿರಿವಂತೆ ಗ್ರಾಮ ಪಂಚಾಯತಿವರೆಗೂ ಸ್ವಚ್ಛತಾ ಕಾರ್ಯಕ್ರಮನ ಅಲ್ಲೂ ಮಾಡಿದ್ವಿ. ಮತ್ತು ಜೊತೆಗೆ ಈ ಹಿಂದೆ 2-3 ವರ್ಷದಿಂದ ಮಾಡ್ತಾನೆ ಇದೀವಿ. ಇದು ಪಂಚಾಯತಿವರೆಗೂ, ಗ್ರಾಮ ಪಂಚಾಯತಿವರೆಗೂ. ಇದು ನಮ್ಗೆ ಈಗಾಗಲೇ ಸಾಗರ ಮಾರಿಕಮ್ಮ ಜಾತ್ರೆ ಬಂದಿದೆ. ಇವತ್ತು ಬಹಳ ಜನ ಸಾಗರಕ್ಕೆ ಬರ್ತಾರೆ. ಈ ಒಂದು ಜಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಬಹಳ ಜನ ಇಲ್ಲಿ ಏನ್ ಮಾಡ್ತಾ ಇದಾರೆ, ಎಲ್ಲ ಅದು ಕಸ ಮತ್ತೆ ಬಾಟ್ಲುಗಳು ಅವು ಇವೆಲ್ಲ ಇಲ್ಲಿ ಹಾಕಿ ಹೋಗಿಬಿಡ್ತಾರೆ. ಇದನ್ನೆಲ್ಲ ನಾವು ತೆಗೆಯೋ ಕಾರ್ಯಕ್ರಮನ 2-3 ವರ್ಷದಿಂದ ನಾವು ಮಾಡ್ತಾನೆ ಇದೀವಿ. ಇದಕ್ಕೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ PDO ಮತ್ತು ಸಿಬ್ಬಂದಿ ಅವರೆಲ್ಲ ಸಹಕರಿಸಿ, ಮತ್ತೆ ನಮ್ಮ ಸುಧಾರಣಾ ಸಮಿತಿ ಕುಗ್ವೆ ಸುಧಾರಣಾ ಸಮಿತಿ ಸಹಕರಿಸಿದ್ದಾರೆ, ಯುವಕ ಸಂಘದವರು ಸಹಕರಿಸಿದ್ದಾರೆ, ಹಾಗೇನೆ ಶ್ರೀಶಕ್ತಿ ಸಂಘದವರು, ಸ್ವಸಹಾಯ ಸಂಘದವರು ಎಲ್ಲ ಸಹಕರಿಸಿ. ಮತ್ತೆ ಜೊತೆ ನಮ್ಮ LB ಕಾಲೇಜಿನ NCC ವಿದ್ಯಾರ್ಥಿಗಳು ನಮಗೆ ಇದಕ್ಕೆ ಸಹಕಾರ ಎಂದು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಇವತ್ತು ಪಾಲ್ಗೊಳ್ತಿದ್ದಾರೆ. ಇದು ಒಂದು ರೀತಿ ಒಳ್ಳೆ ಒಂದು ಏನೋ ಒಂಥರ ಕಾಣ್ತೈತಿ. ಇದು ಖಂಡಿತ ಇಲ್ಲಿಂದ ಮಾಡಿದ್ದು. ಮತ್ತೆ ನಾವು ನಮ್ಮ KSRD ಡಿಪೋದಿಂದ ನಮ್ದೇ ಬಾರ್ಡರ್ ಇಂದ ನಾವು ಮಾಡಿದ್ದು ಖಂಡಿತ ಸರ್ಕಲ್ ಏನ್ ಮಾಡ್ತಿದೀವಲ್ಲ, ಇದು ಒಳ್ಳೆ ಎಲ್ಲಾ ಕಡೆಗೂ ಕ್ಲೀನ್ ಆಗಿ ಕಾಣಿಸ್ತಾ ಇತ್ತು. ಇದು ಇತ್ತಿಲ್ಲ ಮತ್ತೆ ಪುನಃ ಹಿಂಗೆ ಆಗ್ತಾ ಇರ್ತಿತ್ತು. ಬಹಳ ಜನ ಪ್ರವಾಸಿಗರು ಬರ್ತಾರೆ, ಅಲ್ಲೆಲ್ಲಿ ಕೂರ್ತಾರೆ, ಬಾಟ್ಲಿ ಹೊಂದು ಹೋಗ್ತಾರೆ. ಇದೆಲ್ಲ ಇದನ್ನ ನಾವು ತೆಗಿಯೋಂತ ಬಂದ್ರೆ ಜನರಿಗೆ ಅದು ಬೇಕದು. ಯಾಕಂದ್ರೆ ತಾವು ತಂದು ಬಾಟ್ಲಿಗಳನ್ನು ತಾವು ಅಥವಾ ಹೆಂಡ ಅಥವಾ ಸರಿಯಾಗಿ ಕುಡ್ದು ತಗೊಂಡ್ ಏನಂತಂದ್ರೆ ಅಕಸ್ಮಾತ್ ಕುಡಿಯೋ ಸಹಜ, ಅದ್ರ ತಗೊಂಡ್ ಬೇರೆ ಕಡೆ ಹಾಕಂತ ಪದ್ಧತಿ ಇಟ್ಕೋಬೇಕು. ಅದನ್ನ ನಾವೆಲ್ಲರೂ ಸೇರಿ ಪಂಚಾಯತಿ, ಗ್ರಾಮ ಪಂಚಾಯತಿಯಿಂದ ಇದನ್ನ ಮಾಡ್ತಿದ್ದೀವಿ. ಒಳ್ಳೆಯ ಕಾರ್ಯಕ್ರಮ. ಇದಕ್ಕೆ ಮಾನ್ಯ ಮಂತ್ರಿಗಳು ಒಂದು ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಶಾಸಕರು ಪಕ್ಕದ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರ ಗೋಪಾಲಕೃಷ್ಣ ಬೇಳೂರು ಅವರು ಹಾಗೂ ಮಧು ಬಂಗಾರಪ್ಪ ಸಲಹೆ ಕೊಟ್ಟಿದ್ದಾರೆ. ಈ ಸ್ವಚ್ಛತಾ ಕಾರ್ಯಕ್ರಮ ನಾವು ಮಾಡ್ತೀವಿ. ಮಾರಾಯ ಜಾತ್ರೆ ಹತ್ರ ಬರ್ತಾ ಇದೀವಿ. ನಾಳಿಂದನೇ ಜಾತ್ರೆ ಶುರುವಾಗ್ತೈತೆ. ಒಳ್ಳೇದ ಕಾಣ್ಲಿ ಅಂತೇಳಿ ನಾವು ಇದೊಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಸರ್.